ಡಿ ಬಾಸ್ ಜೊತೆ ವರ್ಕ್ ಮಾಡಿದ್ದೀನಿ. ಮೋಸ್ಟ್ಲಿ ಬುಲ್ಬುಲ್ಲು, ಒಡೆಯ, ಕಂಟಿನ್ಯೂ ಮಾಡಿದೆ. ಇನ್ನು ಅವರು ಆಮೇಲೆ ರಾಬರ್ಟಲ್ಲಿ ಮಾಡಬೇಕಾಯ್ತು, ಅದು ಮಿಸ್ ಆಯಿತು. ಆಗ ನಾನು ಈ ಪಿಕ್ಚರ್ ಮಾಡಿದೆ. MRP ಮಾಡಿದಾಗ MRP ಟ್ರೀಸರ್ ರಿಲೀಸ್ ಬೇಕು, ಯಾರಿಗೆ ಮಾಡಬೇಕು ಅಂತ ಇದ್ದರು. ಆವಾಗ ಹೇಳಿದೆ, ಸರ್ ನಾನು ಹೋಗಿ ದರ್ಶನ್ ಸರ್ನ ಮೀಟ್ ಮಾಡ್ತೀನಿ. ದರ್ಶನ್ ಸರ್ ಹತ್ರ ಹೋಗಿ ಎಲ್ಲರನ್ನೂ ಪ್ರೊಡ್ಯೂಸರ್ ಬಂದರು, ಎಲ್ಲರೂ ಬಂದರು. ಫಸ್ಟ್ ನಾನು ಹೋಗಿದ್ದೆ. ಫಸ್ಟು ಹೋಗಿ ಅವ್ರ ಹತ್ರ ಕೇಳಿಕೊಂಡು, ಅಣ್ಣ ಈ ಥರ ನಮ್ಮ ಪಿಕ್ಚರ್ ಒಂದು ಮಾಡ್ತಾಯಿದ್ದೀನಿ ಅಣ್ಣ, ಟ್ರೀಸರ್ ಓಪನ್ ಮಾಡಿಕೊಡ್ಬೇಕಣ್ಣ, ನೀವು ಫಸ್ಟ್ ಟೈಮ್ ನಿಮ್ಮಿಂದಲೇ ಸ್ಟಾರ್ಟ್ ಆಗಬೇಕು ನನ್ನ ಲೈಫು ಅಂತ ಹೇಳಿದೆ. ಅದೆಲ್ಲ ಯಾಕೆ ಹೇಳ್ತೀಯ, ಬಾರೋ ಮಾಡಿಕೊಡ್ತೀನಿ, ನಿನಗೆ ಇಲ್ದಿರೋದ ಅಂತ ಹೇಳಿದ್ರು ಅವ್ರು. ಫಸ್ಟ್ ಆಫ್ ಆಲ್ ಅದರಲ್ಲೇ ಅರ್ಧ ಬಿದೋದೆ, ಖುಷಿ ಆದೆ, ಫುಲ್ ಖುಷಿಪಟ್ಟೆ. ಆಮೇಲೆ ಅಲ್ಲಿಂದ ಕ್ಯಾರವನ್ನು ಕರ್ಕೊಂಬಂದು ಅವರು ಸೀನ್ ಮುಗಿಸ್ಕೊಂಬಂದರು. ಅಷ್ಟೊತ್ತಿಗೆ ಕ್ಯಾರವನ್ನಲ್ಲಿ ಹೋಗಿ ಕೂತ್ಕೊಂಡು ಬಂದು ಸಾಂಗ್ ನೋಡಿದ್ರು, ಫೈಟ್ ನೋಡಿದ್ರು, ಎಲ್ಲ ನೋಡಿದ್ರು. ನೋಡಿ ಅವ್ರು ನಕ್ಕಿದ್ದು, ಸೂಪರಾಗಿ ಮಾಡಿದೆ ಮಗ, ಚೆನ್ನಾಗಿ ಬರುತ್ತೆ, ಸೂಪರ್ ಹಿಟ್ ಆಗುತ್ತೆ ಈ ಸಾಂಗ್, ನೋಡ್ಕೊ, ಈ ಟ್ರೈಲರು ಚೆನ್ನಾಗಿದೆ, ಸಾಂಗು ಚೆನ್ನಾಗಿದೆ ಅಂತ ಹೇಳಿದ್ರು. ಸೂಪರ್ ಹಿಟ್ ಆಗಿದೆ ಆವಾಗಲೇ ಅವ್ರು ಹೇಳಿದ್ರು. ಅದೊಂದು ಖುಷಿ ಆಯ್ತು ನನಗೆ. ಅವ್ರ ಜೊತೆ ಬುಲ್ಬುಲ್ ವರ್ಕ್ ಮಾಡಿದ್ರಲ್ಲ, ಹೇಗೆ ಟ್ರೀಟ್ ಮಾಡ್ತಾರೆ ನಿಮ್ಮನ್ನ, ಪ್ರೀತಿಯಿಂದ ಹೇಗೆ ಕರೀತಾರೆ? ಸರ್ ನನ್ನ ಪ್ರೀತಿಯಿಂದ ಇವರ ಹರಿ ಬಂದು ತಪ್ಕೋತಾರೆ. ಫಸ್ಟು ತಪ್ಕೊಳ್ಳೋದೆ ಸರ್, ಫುಲ್ಲು ತಪ್ಕೊಂಬಿಟ್ಟು ಒಂದು 5 ನಿಮಿಷ ಆದಮೇಲೆ ಬಿಟ್ಟು ಆಮೇಲೆ ಮುಂದಿನ ಇದು ಅಂಥ ಪ್ರೀತಿ ಸರ್. ತಪ್ಕೊಳ್ಳೋದು, ಇದು ಮಾಡೋದು, ಮಾತಾಡೋದು, ಬಂದು ಸೆಂಟ್ರಲ್ಲಿ ಬಂದು ಮಾತಾಡೋದು, ಸೀನ್ ಬಗ್ಗೆ ಇದೆಲ್ಲ ಮಾತಾಡ್ತಾ ಇರಲಿಲ್ಲ. ಏನಾದರೂ ಜಾಲಿಯಾಗಿರ್ತಾಯಿದ್ರು. ಆದರೆ ಅವ್ರ ಜೊತೆಯಲ್ಲಿದ್ದರೆ ಒಂದು ಆನೆ ಬಲ ಇದ್ದಂಗೆ ಸರ್. ಆನೆ ಬಲ, ಆನೆ ಹೆಂಗಿದೆಯೋ ಆನೆ ಬಲ ಸರ್. ಅವರ ಜೊತೆಯಲ್ಲಿದ್ದರೆ ಒಂದು ಧೈರ್ಯ ಬಂದ್ಬಿಡುತ್ತೆ ಸರ್.